ಓಂ ಶಾಂತಿ ಮಿತ್ರರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಸದಾ ಒಳ್ಳೆಯದಾಗಲಿ. ಯಾರ್ಯಾರು ಒಳ್ಳೆಯವರಿದ್ದಾರೆ, ಧರ್ಮವಂತರು, ಪುಣ್ಯವಂತರು, ಸಜ್ಜನರು, ಅವರೆಲ್ಲರಿಗೂ ಸದಾ ಒಳ್ಳೆಯದಾಗಲಿ. ಅಷ್ಟ ಮಹಾಸಿದ್ಧಿಗಳು. ಜೈ ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಲವಕುಶ ಬಂಧು ಮಿತ್ರ ಗುರು ದೈವವೇ ನಮಃ. ಜೈ ಶ್ರೀರಾಮ್, ಜೈ ಶ್ರೀ ಆಂಜನೇಯಂ. ಹನುಮಂತ ಬಜರಂಗಿ, ಸುಪ್ರೀಂ ಪವರ್ ಸೂಪರ್ಮ್ಯಾನ್. ಸುಪ್ರೀಂ ಪವರ್ ಸೂಪರ್ಮ್ಯಾನ್. ನೀವೆಲ್ಲ ಸೀರಿಯಲ್ಗಳು ನೋಡಿರ್ತೀರ, ಹಿಂದೆ ಸೀರಿಯಲ್ ಸೂಪರ್ಮ್ಯಾನ್. ಹಾಗೆ ಶಕ್ತಿಮಾನ್ ಅಂತ ಬರ್ತಾಯಿತ್ತು ಅವಾಗ, DD1 ಬರ್ತಾಯಿತ್ತು. ಹಾಗೇ ಚಿಕ್ಕ ಹುಡುಗರಿಂದ ಎಲ್ಲರಿಗೊಂದು ಆಸೆ ಇರುತ್ತೆ. ಏನು ಆಸೆ? ಯಾರ್ಯಾರು ನಮಗೆ ಕೆಟ್ಟದ್ದು ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ, ವಂಚನೆ ಮಾಡಿರ್ತಾರೆ, ಅವರು ನಿಮ್ಮ ಮನೆಯಲ್ಲೇ ಇರ್ಬೋದು, ನಿಮ್ಮ ಮನೆಯವರೇ ನಿಮಗೆ ಮೋಸ ಮಾಡ್ತಾ ಇರ್ಬೋದು, ಅಕ್ಕಪಕ್ಕ ಮನೆಯವ್ರು ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಕಿರಿಕಿರಿ, ತೊಂದರೆ, ಮೋಸ, ವಂಚನೆ, ಅಥವಾ ನಿಮ್ಮನ್ನು ಯಾರೋ ತುಳಿದಿರೋದು ಅಂದರೆ ಏನೋ ಅರ್ಥ? ನಿಮಗೆ ಸಿಗಬೇಕಾಗಿರೋ ಕೆಲಸ ಅವ್ರು ಲಪ್ಟಾಯಿಸೋದು, ನಿಮಗೆ ಸಿಗಬೇಕಾಗಿರೋ ಹುಡುಗಿ, ಆ ಹುಡುಗಿನ ಅವ್ರು ಮದುವೆ ಮಾಡ್ಕೊಬಿಡೋದು, ನಿಮಗೆ ಸಿಗಬೇಕಾಗಿರೋ ಹುಡುಗನು ನೀವು ಮದುವೆ ಮಾಡ್ಕೊಬೇಕು, ಹುಡುಗನ್ನ ಯಾರೋ ಹೆಣ್ಮಗುಗೆ, ಅದನ್ನು ತಪ್ಪಿಸ್ಬಿಟ್ಟು ಅವ್ರ ಹೆಣ್ಮಕ್ಳಿಗೆ ಮಾಡ್ಕೊಬಿಡೋದು, ಅವ್ರ ಹೆಣ್ಮಕ್ಳಿಗೆ ಈ ಹುಡುಗನ್ನ ಮಾಡ್ಕೊಬಿಡೋದು, ಅವ್ರ ಹುಡುಗನಿಗೆ ಈ ಹುಡುಗಿನ ಮಾಡ್ಕೊಬಿಡೋದು, ಇವರಿಗೆ ಒಟ್ಟಿನಲ್ಲಿ ತಪ್ಪಿಸೋದು, ಮೋಸ, ವಂಚನೆ, ತುಳಿಯೋದು. ಇದನ್ನು ವಾಮನ ಅಂತಾರೆ. ಅದೇನೋ ಹೇಳ್ತಾರಲ್ಲಪ್ಪ, ವಾಮ ಮಾರ್ಗ ಅಂತಾರೆ ಕೆಲವರು. ಈ ಮಲ್ಲ ಕೆಟ್ಟವರಲ್ಲ, ಒಳ್ಳೆಯವರು ಇರ್ತಾರೆ ಎಲ್ಲ ಕಡೆ ಅಲ್ವಾ? ಪರ್ಸೆಂಟೇಜಲ್ಲಿ ಭಾಳ ಕಡಿಮೆ ಅಷ್ಟೇ. ಆದರೆ ಮೋಸ ಹೋಗೋದು ನಾವು ಹೋಗ್ತಾನೇ ಇರ್ತೀವಿ ಎಲ್ಲ ಕಡೆ. ಆವಾಗ ನಾವು ಏನೂ ಮಾಡೋಕ್ಕಾಗಲ್ಲ, ಅಸಹಾಯಕರಾಗ್ಬಿಡ್ತೀವಿ. ಅಸಹಾಯಕರು ಅಂದರೆ ಏನು ಹೇಳಿ? ನಾವು ಅವರಿಗೆ ಸೇಡು ತೀರಿಸ್ಕೋಬೇಕು, ಅವ್ರಿಗೆ ಬಿಡಬಾರ್ದು. ಏನೇ ಆಗಲಿ, ಅವ್ರು ನಮ್ಮ ಮೋಸ ಮಾಡಿದ್ದಾರೆ, ಬಡ್ಡಿ ಸಮೇತ, ಚಕ್ರ ಬಡ್ಡಿ ಸಮೇತ ನಾವು ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕು, ಇಲ್ಲ ವಸೂಲಿ ಮಾಡಬೇಕು. ನಮ್ಮ ಹತ್ರ ಏನವರು ನಮಗೆ ಮೋಸ ಮಾಡಿ, ವಂಚನೆ ಮಾಡಿ, ನಮಗೇನು ತೊಂದರೆ ಮಾಡಿದ್ದಾರೆ, ಅದನ್ನು ಪಡ್ಕೊಳ್ಳೇಬೇಕು. ಅವ್ರನ್ನಂತ ನಾವು ಸುಮ್ಮನೆ ಬಿಡಬಾರ್ದು. ಈ ರೀತಿ ಒಂದು ರೋಷ, ಆವೇಶ ನಮ್ಮಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ. ಆದರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ನಾವು ಅವ್ರ ಕೈಯೋ ಕಾಲ ಕತ್ತರಿಸೋದು, ಒಂದು ಚಾಕು ತಗೊಂಡೋಗಿ ಚುಚ್ಚಾಕೋದು, ಚಕ ಅಂತ ಚುಚ್ಚೋದು. ಚುಚ್ಚಿದ್ರೆ ಏನಾಗುತ್ತೆ ಗೊತ್ತಲ್ಲ ನಿಮಗೆ, ಮುಂದೆ ಏನಂತ ಪರಿಣಾಮ? ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲ, ತಪ್ಪಿಸ್ಕೊಳ್ಳೋ ನಾಲೆಡ್ಜು ಪೊಲೀಸವ್ರಿಗೆ ಇವ್ರಿಗೆ ಸಿಕ್ಕದಿರಾ, ಎಲ್ಲಿ ಸಾಕ್ಷಿ ಆಧಾರಗಳು ಬಿಡಿದಿರಾ, ತಪ್ಪಿಸ್ಕೊಳ್ಳೋ ತಾಕತ್ತು ನಮಗಿದ್ರೆ ಪರವಾಗಿಲ್ಲ. ಆದರೆ ನಮಗಿಲ್ವಲ್ಲ ಅಷ್ಟು ಶಕ್ತಿ. ಸಿಕ್ಕಾಕೊಬಿಟ್ರೆ ಏನು ಮಾಡೋದು? ಬಡಪಾಯಿಗಳು, ಮಧ್ಯಮ ವರ್ಗದ ಜನಾಂಗದ ಕತೆ ಹೇಳಿ ಅವ್ರೇನು ಮಾಡೋದಪ್ಪ? ಯಾರು ಹೇಳೋದವ್ರ ಕಷ್ಟ ನೋಡ್ರಿ. ಇವತ್ತು ಕಾನೂನು ವ್ಯವಸ್ಥೆ ಅವ್ಯವಸ್ಥೆ ಅಂತ ಹೇಳ್ಕೊಬಿಡ್ರಿ. ಸುವ್ಯವಸ್ಥೆ ಅಲ್ಲ, ಕಾನೂನು ಅವ್ಯವಸ್ಥೆ ಎಲ್ಲ ಕಡೆ. ಕಾರಣ ಏನು? ಈ ಕಾನೂನು ಪರಿಶುದ್ಧವಾಗಿರುತ್ತೆ, ನ್ಯಾಯದೇವತೆ. ಅದಿರೋದು ಯಾರ ಕೈಯಲ್ಲಿ? ದುಷ್ಟರ ಕೈಯಲ್ಲಿದೆ ಇವತ್ತು. ಯಾರೋ ಇಬ್ಬರೋ ಒಳ್ಳೆಯವರಿದ್ದಾರೆ ಪಾಪ, ಅವ್ರೇನು ಮಾಡೋಕ್ಕಾಗುತ್ತೆ? ರಕ್ಷಣೆ ಮಾಡೋಕ್ಕಾಗುತ್ತಾ? ಇರೋರೆಲ್ಲ ಕೆಟ್ಟವ್ರು ಅಕ್ಕಪಕ್ಕ, ಅವ್ರ ಮಧ್ಯೆ ಇವರು ನಲ್ಗೆ ಹೋಗ್ತಾರೆ. ಅವಾಗೇನು ಮಾಡೋಕ್ಕಾಗುತ್ತೆ? ಅವರು ಕೂಡ ನಮ್ಮಂಗೆ ಅಸಹಾಯಕರಾಗ್ತಾರೆ ಅಲ್ವಾ? ಹಂಗಾರೆ ಏನು ಮಾಡ್ಬೇಕು ಗುರುಜಿ? ಅದೇನಪ್ಪ ನಾನು ಹೇಳಿದ್ದು, ಶಕ್ತಿಮಾನ್ ಸೂಪರ್ಮ್ಯಾನ್. ನೀವು ಶಕ್ತಿಮಾನ್ ಸೂಪರ್ಮ್ಯಾನ್ ಆಗಬೇಕಂತ ಆಸೆ ಪಟ್ಟಿರ್ತೀರ. ಇಷ್ಟೆಲ್ಲ ಕಷ್ಟಗಳು ನೋಡಿ, ಬಾಧೆಗಳು ನೋಡಿ, ಏನೂ ಮಾಡೋಕ್ಕಾಗದೆ ಅಲ್ವಾ? ಏನಾಗಬೇಕಾ? ಸೂಪರ್ಮ್ಯಾನ್, ಶಕ್ತಿಮಾನ್. ಹುಡುಗರಾದರೆ ಶಕ್ತಿಮಾನ್ ಆಗಬೇಕು, ಸೂಪರ್ಮ್ಯಾನ್ ಆಗಬೇಕು. ಹುಡುಗಿಯರು ಹೆಂಗಸರಾದರೆ ಶಕ್ತಿಮಾ ಅಲ್ವಾ? ಇವತ್ತು ಕಾನೂನು ಆಗಲಿ, ಅವರಾಗಲಿ ಇವರಾಗಲಿ, ಸರ್ಕಾರಗಳಲ್ಲಿ ಖಂಡಿತ ನಮ್ಮನ್ನು ರಕ್ಷಣೆ ಮಾಡಲ್ಲ, ಅದು ಸಾಧ್ಯನೇ ಇಲ್ಲ. ನೋಡ್ರಿ, ಇವತ್ತೆಲ್ಲ ಮುಂದೆ ಕೂಡ ಹೇಳ್ತೀನಿ ಕೇಳಿ, ಇನ್ನೆಷ್ಟೋ 100,000 ವರ್ಷ ಆದರೂ ಕೂಡ ಇಂಪ್ರೂವ್ ಆಗಲ್ಲ. ಬರೀ ಇನ್ನೂ ಲೋಕಲ್ ಆಗಿದೆ ಈ ಜಗತ್ತು, ಫುಲ್ಲು ಲೋಕಲ್. ಎಲ್ಲಿ ನೋಡಲಿ ಅದೇ ಇದು ಗಲೀಜುಗಳೇ ಮಾಡೋಕ್ಕೆ ಇರ್ತಾರೆ. ಬಸ್ ಸ್ಟ್ಯಾಂಡ್ಗಳನ್ನು ನೋಡ್ರಿ, ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಗಲೀಜು. ಆ ಕಡೆಯಿಂದ ಸ್ಮೆಲ್ ಬರುತ್ತೆ, ಈ ಕಡೆಯಿಂದ ಸ್ಮೆಲ್ ಇರುತ್ತೆ, ಆ ಕಡೆಯಿಂದ ವಾಸನೆ ಬರುತ್ತೆ, ಈ ಕಡೆಯಿಂದ ವಾಸನೆ ಬರುತ್ತೆ. ಸ್ವಚ್ಛ ಭಾರತ ಅಂತ ಕೂತ್ಕೊಂಡಿದ್ದಾರೆ ಇಲ್ಲಿನ ರಾಜಕೀಯ ವ್ಯಕ್ತಿಗಳು. ಏನು ಮಾಡ್ತಾರೆ? ಸುಮ್ಮನೆ ಪೋಸ್ ಕೊಡ್ತಾರೆ, ಒಂದು ಪರಕೆ ಹಿಡ್ಕೊಬಿಟ್ಟು ಅಲ್ಲಿ ನಿಂತ್ಕೊಬಿಟ್ಟು. ಗೊತ್ತಾಯ್ತಲ್ಲ? ಇಲ್ಲಿ ಯಾರೂ ಮಾಡಲ್ಲ, ಅಷ್ಟು ಈಜಿ ಅಲ್ಲ. ನಿಮಗೆ ನೀವು ಮಾಡ್ಕೋಬೇಕು. ಏನು ಹೇಳಿದ್ನೆ? ನಿಮಗೆ ನೀವು ಮಾಡ್ಕೋಬೇಕು. ನೀವು ಅಸಹಾಯಕರು, ನಾವೆಲ್ಲ ಅಸಹಾಯಕರು. ಅದಕ್ಕೆ ಸೂಪರ್ಮಾ ಆಗಬೇಕು. ಗೊತ್ತಾಯ್ತಲ್ಲ? ಹಂಗಾರೆ ಹೆಂಗಪ್ಪ ಆಗೋದು? ನೋಡ್ರಿ, ಹನುಮಾನ್ ಇದಾನಲ್ರಿ, ಶಕ್ತಿಮಾನ್ ರೀ. ಅಷ್ಟಮಹಾಸಿದ್ಧಿಗಳು ಅಂದರೆ ಗೊತ್ತಾ ನಿಮಗೆ?
ಅಷ್ಟಮಹಿಮ ಅಣಿಮಾದಿ ಸಿದ್ಧಿಗಳು ಅಂತ ಹೆಸರು ಇದಕ್ಕೆ. ಏನು ಹೇಳಿದೆ? ಅಷ್ಟಮಹಿಮ ಅಣಿಮಾದಿ ಸಿದ್ಧಿಗಳು. ಹಂಗಂದ್ರೆ ನೋಡ್ರಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. 1 ಇಂಚು ಮನುಷ್ಯ, ನಾವು ಈಗ 5 ಅಡಿ ಇದ್ದೀನಿ, ನಾನು ಹೈಟು 40 kg ತೂಕ ಬರ್ತೀನಿ, ಗೊತ್ತಾಯ್ತಲ್ಲ. ನೋಡೋಕ್ಕೇನೋ ಮಿಲಿಸ ಇದ್ದೀನೋ ಹೆಂಗೋ ಇದ್ದೀನಿ. ಈಗ ನಾನೊಬ್ಬ ಒಳ್ಳೆ ಹೀರೋ ಥರ, ಯಾರೋ ನಿಮ್ಮ ಡಿ ಬಾಸು, ಅದ್ಯಾರೋ ಯಶ್ ಅಂತಿರಲ್ಲಪ್ಪ, ರಾಕಿಂಗ್ ಸ್ಟಾರು, ಇಲ್ಲ ಹ್ಯಾಟ್ರಿಕ್ ಸ್ಟಾರು, ಇನ್ನೊಂದು ಸ್ಟಾರೋ, ಪವರ್ ಸ್ಟಾರೋ, ಯಾರೋ ಒಬ್ಬ ಒಳ್ಳೆಯವ್ರು ಇದ್ದಾರೆ ನಿಮ್ಮ ಹೀರೋಗಳು, ಆ ಥರ ನಾನು ಆಗ್ಬಿಡ್ಬೇಕು. ಅಷ್ಟ ಅಣಿಮಾದಿ ಸಿದ್ಧಿಗಳಲ್ಲಿ ನಮಗೆ ನಾವು ಪಡ್ಕೊಂಡಿದ್ರೆ ಖಂಡಿತ ನಾವು ಆ ಥರ ಕ್ಷಣ ಮಾತ್ರದಲ್ಲಿ ಆಗ್ಬಿಡ್ತೀವಿ. ಅಷ್ಟೇ ಆಗ್ರಿ, ಮೋದಿ ಥರ ನಾನು ಆಗ್ಬಿಡ್ತೀನಿ, ಮೋದಿ ಥರ, ನಿಮ್ಮ ಸಿದ್ದರಾಮಯ್ಯ ಥರ ಆಗ್ಬಿಡ್ತೀನಿ, ನಿಮ್ಮ ಡಿ ಕೆ ಶಿವಕುಮಾರ್ ಥರ ಆಗ್ಬಿಡ್ತೀನಿ, ಇನ್ಯಾರೋ ರಾಹುಲ್ ಗಾಂಧಿ ಥರ ಆಗ್ಬಿಡ್ತೀನಿ, ಇನ್ಯಾರೋ ಸಿ ಟಿ ರವಿನೋ, ಅಶೋಕೋ, ನಾರಾಯಣೋ, ಯಾರೋ ರಾಜಕೀಯ ವ್ಯಕ್ತಿಗಳಿದಾರಲ್ಲಪ್ಪ, ರಾಘವೇಂದ್ರ ವಿಜಯೇಂದ್ರನೋ, ಯಾರೋ ರಾಜಕೀಯ ವ್ಯಕ್ತಿಗಳು, ಇಲ್ಲ ಸಿನಿಮಾ ಸ್ಟಾರ್ಗಳು, ಆ ಥರ ನಾವು ಆಗ್ಬಿಡ್ತೀವಿ. ಅಷ್ಟು ಸಾಮರ್ಥ್ಯ ಇರುತ್ತೆ ಅಷ್ಟ ಮಹಾಸಿದ್ಧಿಗಳಿಗೆ. ರೂಪಾಂತರ ಅಂದರೆ ಒಂದು ಶರೀರವನ್ನು ಬೇರೆ ಬೇರೆ ರೂಪಗಳಿಗೆ ನಾವು ಇಡಿಸ್ತಕ್ಕಂಥ ಸಾಮರ್ಥ್ಯ. ನಾವು ಯಾರ ರೂಪ, ನಿಮ್ಮ ರೂಪದಲ್ಲಿ ನಾನು ಬರ್ಬೋದು, ನಿಮ್ಮ ಥರ ನಾನು ಕನ್ವರ್ಟ್ ಆಗ್ಬೋದು. ಅಂದರೆ ನನ್ನ ಈ ಶರೀರವನ್ನು ಚೇಂಜ್ ಮಾಡ್ಕೊಳ್ಳೋದು, ನಿಮ್ಮ ಥರ ರೂಪ ಕನ್ವರ್ಟ್ ಆಗೋದು, ರೂಪಧಾರಣ ಮಾಡೋಂಥ ಸಾಮರ್ಥ್ಯ, ಇದು ಒಂದು ಸಿದ್ಧಿ ಅಷ್ಟಮಹಾಸಿದ್ಧಿಗಳಲ್ಲಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಚಿಕ್ಕವನಾಗೋದು, ಅತಿ ಚಿಕ್ಕವನು. ಈಗ ಯಾವುದೋ ಒಂದು ಕೋಟೆ ಒಳಗಡೆ ಕೆಟ್ಟವರು ಇದ್ದಾರೆ, ನಾವು ಅವ್ರನ್ನ ಸಂಹಾರ ಮಾಡಬೇಕು, ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ, ಕೋಟೆ ಬಾಗಿಲಾಗಿದೆ, ಸುತ್ತಲೂ ಸೈನಿಕರು ಇದ್ದಾರೆ, ಏನು ಮಾಡಬೇಕು? ಆವಾಗ ದೊಡ್ಡದಾಗಿರೋವನು ಚಿಕ್ಕದಾಗಿ ಬರೋದು, ಒಂದೇ ಒಂದು ಇಂಚು ದಪ್ಪ ಆಗ್ಬಿಡೋದು, ಯಾವುದೋ ಒಂದು ಬಿಲ್ದಲ್ಲಿ ಸೇರ್ಕೊಂಡು ಹೋಗೋದು. ಇಲ್ಲ ಅವ್ರ ಮುಂದೆನೇ ಹೋದರೆ ಅವ್ರೇನು ನೋಡ್ತಾರೆ ನಮಗೆ, ಇಷ್ಟೇ ಆಗ್ಬಿಡ್ತೀವಿ ನಾವು, ಒಂದೇ ಒಂದು ಇಂಚ್ ಹೈಟು, ಸಣ್ಣ ಪ್ರಾಣಿ ಆಗ್ಬಿಡ್ತೀವಿ, ಸಣ್ಣ ನೊಣ ಆಗ್ಬಿಡ್ತೀವಿ, ಸಣ್ಣ ಸೊಳ್ಳೆ ಆಗ್ಬಿಡ್ತೀವಿ. ನಾವು ಆ ರೂಪ ತಾಳ್ಬಿಡ್ತೀವಿ, ರೂಪ ತಾಳಿ ಒಳಗಡೆ ನುಗ್ತೀವಿ, ಆಮೇಲೆ ಅಲ್ಲಿ ಮಾಮೂಲಿ ಆಗ್ತೀವಿ, ಶತ್ರುಗಳನ್ನು ನಾಶ ಮಾಡ್ತೀವಿ, ಅಥವಾ ಸೀಕ್ರೆಟ್ ಕಂಡ್ಕೊಂಡು ಬರ್ತೀವಿ. ಹನುಮಂತ ಅದನ್ನೇ ಮಾಡಿದ್ದು. ಲಂಕೆಗೆ ಹೋದ್ನಲ್ಲ ಹನುಮಂತ ದೇವರು, ಅಲ್ಲಿ ಅಶೋಕ ವಾಟಿಕ ವನ ಇರುತ್ತಲ್ಲ, ಅಲ್ಲೆಲ್ಲ ರಾಕ್ಷಸ ಕನ್ಯರು, ಸ್ತ್ರೀಯರು ಕಾವಲಿರ್ತಾರೆ ಸೀತಾದೇವಿಗೆ. ಹಾಗೆ ಇನ್ನೂ ಯಾರ್ಯಾರೋ ರಾಕ್ಷಸರು ಹೊರಗಡೆ ಕೋಟೆಗೆಲ್ಲ ಕಾವಲಿರ್ತಾರೆ. ಒಳಗಡೆ ಹೋಗ್ಬೇಕಂದ್ರೆ ಚಿಕ್ಕದಾಗಿ ಆಗ್ಬಿಟ್ಟ ಆತ, ಬಹಳ ಚಿಕ್ಕದಾಗಿ ಹಾಗೆ ಹೋದ. ಸೊಳ್ಳೆನೋ, ನೊಣನೋ, ಪಕ್ಷಿನೋ, ಪ್ರಾಣಿನೋ ಏನೋ ಒಂದು ಹಾಗೆ ಒಳಗಡೆ. ಅಂದರೆ ಗೂಢಾಚಾರಿಕೆಯನ್ನು ಹನುಮಂತ ದೇವರಲ್ಲಿ ಮಾಡ್ತಾನೆ, ಎಲ್ಲ ನೋಡಿಕೊಂಡು ಬಂದಿರ್ತಾನೆ. ಆದರೆ ಇವರು ಬಾಲಕ್ಕೆ ಬೆಂಕಿ ಇಟ್ಟರೆ ಸುಮ್ಮನೆ ಇರ್ತಾನ, ಎಲ್ಲ ಸುಟ್ಟಾಗ್ತ, ಲಂಕೆಗೆ ಒಂದಷ್ಟು 25% ಸುಟ್ಟಾಗ್ತ. ಈ ರೀತಿ ಹನುಮಂತ ದೇವರು ಅಲ್ಲಿಂದ ಬಚಾವಾಗಿ ಬರ್ತಾನೆ. ಆತನು ಎಷ್ಟು ದೂರಕ್ಕೆ ಬೇಕಾದರೂ ಹಾರಬಲ್ಲ, ಆಕಾಶದ ಮಾರ್ಗದಲ್ಲಿ ಹಾರಬಲ್ಲ. ಈಗ ನೀವು ಏರೋಪ್ಲೇನ್ ಹೋಗುತ್ತೆ, ರಾಕೆಟ್ ಹೋಗುತ್ತೆ, ಮಿಸೈಲ್ಗಳೋಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದು ಹೋಗುತ್ತೆ ಅಲ್ವಾ. ಆದರೆ ಹನುಮಂತ ದೇವರು ಸ್ವತಃ ಸಶರೀರವಾಗಿ ಹಾರಬಲ್ಲ. ಹಾಗೆ ಋಷಿಮುನಿಗಳು, ಈಗ ಅಗಸ್ತ್ಯ ಮಹರ್ಷಿ ಗೊತ್ತಲ್ಲ, ಅವರಿರ್ಬೋದು, ಬೇರೆ ಯಾವುದೇ ಋಷಿಮುನಿಗಳಿರ್ಬೋದು, ಕೈಲಾಸ, ವೈಕುಂಠ, ಸ್ವರ್ಗ ಇತ್ಯಾದಿ ಲೋಕಗಳಿಗೆ ಇಲ್ಲಿಂದನೇ ಅವರು ಹಾರ್ಕೊಂಡು ಹೋಗ್ತಿದ್ರು ಸಶರೀರ. ಇನ್ನು ಕೆಲವರು ಇಲ್ಲಿ ಅದೃಶ್ಯ ರೂಪ, ಇಲ್ಲಿ ಮಾಯ ಆಗಿ ಅಲ್ಲಿ ಇರ್ತಿದ್ರು, ಅಲ್ಲಿ ಮಾಯ ಆಗಿ ಇಲ್ಲಿರ್ತಿದ್ರು. ಎಲ್ಲಿಗೆ ಬೇಕಾದರೂ ಅವರು ಇಮಿಡಿಯೇಟ್ಲಿ ವಿತಿನ್ ಸೆಕೆಂಡ್ಗಳಲ್ಲಿ ಟ್ರಾನ್ಸ್ಫರ್ ಆಗ್ತಿದ್ರು. ಅಂದರೆ ಒಂದು ಕಡೆಯಿಂದ ಇನ್ನೊಂದಕ್ಕೆ ವಿತಿನ್ ಶಕ್ತಿ ಸಾಮರ್ಥ್ಯ, ಏನು ಅಷ್ಟು ಶಕ್ತಿ ಸಾಮರ್ಥ್ಯ ಇರೋಂಥವ್ರಿಗೆ ಇದನ್ನು ಏನು ಅಂತಾರಪ್ಪ ಅಂದರೆ ಯೋಗ ಶಕ್ತಿ, ತಪಶಕ್ತಿ ಅಂತಾರೆ. ಈಗ ಗೊತ್ತಾಯ್ತಲ್ಲ. ಅದರಲ್ಲಿ ಹನುಮಂತ ದೇವ್ರಿಗೆ, ಯಾರಿಗೆ? ಹನುಮಂತ ದೇವ್ರಿಗೆ ಅಷ್ಟಮಹಾಸಿದ್ಧಿಗಳಲ್ಲಿ ಆತನಿಗೆ ಒಳ್ಳೆಯ ಹೆಸರು ಇರೋದು. ಕಾರಣ ಏನಪ್ಪ ಅಂದರೆ ಆತ ಹುಟ್ಟಿದಾಗ ಬಹಳ ಚಿಕ್ಕವನು, ಬಹಳ ತುಂಟ ಹನುಮಂತ ದೇವರು. ಅಂದರೆ ಚಂಚಲ ಮನಸ್ಸು, ವಿಕೃತ ಮನಸ್ಸು, ಇದ್ದ ಕಡೆ ಇರಲ್ಲ. ತೀಟೆ ಅಂತಿರಲ್ಲ ನೀವು, ತೀಟೆ ಸುಬ್ಬಿ ಅಂತೀರ. ಮಕ್ಕಳು ಕೆಲವ್ರು ತೀಟೆ ಜಾಸ್ತಿ. ಮನೆಗಳಲ್ಲಿ ಭೈರವೇಶ್ವರಿ ಅಂತ ಸಾಕ್ತಾರೆ, ನೋಡಿರ್ಬೇಕು ನಾಯಿ ಮರಿಗಳನ್ನು, ಪಪ್ಪಿ ಗಿಪ್ಪಿ ಏನೋ ಒಂದು ಹೆಸರು ಇಟ್ಕೊಂಡಿರ್ತಾರೆ. ಅವು ತುಂಬ ಕೆಲವು ತುಂಟಾಟ ಆಡ್ತವೆ, ತುಂಟಾಟ, ಚಲ್ಲಾಟ, ತೀಟೆ ವಿಕೃತ ಆಗಿರ್ತಾವೆ ಕೆಲವರು. ಸುಮ್ಮನೆ ಇದ್ದ ಕಡೆ ಇರಲ್ಲ, ಕೂತ ಕಡೆ ಕೂರಲ್ಲ. ಆ ಥರ ಈ ನಾಯಿ ಮರಿಗಳು, ಬೆಕ್ಕು ಕೆಲವೆಲ್ಲ ಮಾಡ್ತವೆ. ಬೆಕ್ಕುಗಳು ಪರವಾಗಿಲ್ಲ, ಆದರೆ ನಾಯಿ ಮರಿಗಳು ಕೆಲವೆಲ್ಲ ಹಂಗಿಲ್ಲ. ಕೆಲವು ಪರವಾಗಿಲ್ಲ, ತುಂಬ ಸೈಲೆಂಟಾಗಿರ್ತವೆ. ಆದರೆ ಈ ಮಕ್ಕಳ ಕಥೆ ಹೇಳ್ಬೇಕಾ, ಅಯ್ಯೋ ಕೆಲವು ಮಕ್ಕಳು ಭಾರಿ ಕಷ್ಟ, ಅವ್ರನ್ನ ಹಿಡ್ದಾಡೋದು ಭಾರಿ ಕಷ್ಟ, ಭಾರಿ ಕಷ್ಟ. ಅಂಥ ಮಕ್ಕಳು ಇರ್ತವೆ. ಯಾರ್ಯಾರನ್ನ ಹೊಡಿತವೆ, ಯಾರ್ಯಾರನ್ನ ಬಡಿತವೆ, ಯಾರ್ಯಾರ್ದೋ ಮನೆಯಲ್ಲಿರೋ ವಸ್ತುಗಳು ಎತ್ತಾಕೊಂಬಂದ್ಬಿಡ್ತವೆ. ತಿರ್ಗಿ ಅವ್ರು ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತವೆ, ಅವ್ರು ಬಂದು ಜಗಳ ಮಾಡ್ತಾರೆ, ಇವೆಲ್ಲ ಆಗ್ತಾ ಇರುತ್ತೆ. ಆದರೆ
ಮಕ್ಕಳು ತುಂಟಾಟ ಇರಬೇಕು, ಚೆಲ್ಲಾಟ ಇರಬೇಕು, ಇನ್ನೊಂದಿರಬೇಕು, ಮತ್ತೊಂದಿರಬೇಕು, ಅದು ತಪ್ಪಲ್ಲ. ಎಲ್ಲರಿಗೂ ಒಂದು ಸುಖ ಸಂತೋಷ ಆನಂದ ಪಡುವಂಥದ್ದಿದೆ, ಇಲ್ಲ ಅಂತಲ್ಲ, ಎಲ್ಲರೂ ಪಡಬೇಕು, ಚಿಕ್ಕವರು ದೊಡ್ಡವರು ಎಲ್ಲರೂ ಸಂತೋಷವಾಗಿ ಆನಂದವಾಗಿರಬೇಕು. ಆದರೆ ವಿಕೃತ ಇರಬಾರ್ದು. ವಿಕೃತ ಅಂದ್ರೆ ಏನು? ಮಾನಸಿಕವಾಗಿ ವಿಕೃತ, ಸೈಕೋ, ಇನ್ನೊಬ್ರಿಗೆ ಹಿಂಸೆ ಕೊಡಬಾರ್ದು, ಅದು ಅಪರಾಧ. ಮಾನಸಿಕವಾಗಿ ಆಗಲಿ, ದೈಹಿಕವಾಗಲಿ, ಭಾವನಾತ್ಮಕವಾಗಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಲಿ ಯಾರಿಗೂ ನಾವು ಹಿಂಸೆ ಕೊಡಬಾರ್ದು. ಆದರೆ ನಾವು ಎಲ್ಲರ ಹತ್ರ ಸಂತೋಷವಾಗಿ ಆನಂದವಾಗಿರಬೇಕು, ಅದು ತಪ್ಪಲ್ಲ. ಈಗ ಗೊತ್ತಾಯ್ತಲ್ಲ. ಆದರೆ ಹನುಮಂತ ದೇವರು ಹೆಂಗಪ್ಪ ಅಂದರೆ ಸ್ವಲ್ಪ ಕಪಿ ಬುದ್ಧಿ ಅಂತೀವಲ್ಲ, ಹಳೆ ಬುದ್ಧಿ. ಹುಟ್ಟಿದಾಗಲೇ ಸೂರ್ಯ ಭಗವಾನನ್ನು ಒಂದು ಆರೆಂಜ್ ಕಲರ್ ಇರೋವಾಗ ಹಣ್ಣು ಅಂದ್ಬಿಟ್ಟು ತಿಳ್ಕೊತಾನೆ, ಆರೆಂಜ್ ಅಂದ್ಬಿಟ್ಟು ಅದನ್ನು ತಿನ್ಬೇಕಂತ ಅಲ್ಲಿಗೆ ಜಂಪ್ ಮಾಡ್ತಾನೆ, ಅಷ್ಟು ಶಕ್ತಿಶಾಲಿ. ಯಾಕೆ ನನಗೆ ಶಕ್ತಿ ಅಂದರೆ ಹುಟ್ಟಿದಾಗಲೇ ಆತ ದೈವಾನ ಅಂಶಾನ ಸಂಭೂತ, ರುದ್ರಾವತಾರಿ ಹನುಮಾನ್, ರುದ್ರನ ಅಂಶ ಹನುಮಾನು, ಅದಕ್ಕೆ ಆತನಿಗೆ ಶಕ್ತಿ ಇತ್ತು. ಇದು ಮೊದಲನೇದು. ಯಾರ್ಯಾರೋ ಋಷಿಮುನಿಗಳು ತಪಸ್ಸು ಮಾಡ್ತಿದ್ರೆ ಹೋಗಿ ಅವ್ರದ್ದು ಕೆಳಗಡೆ ಅವ್ರು ಕೂತಿರ್ತಾರಲ್ಲ, ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೊಂಡು ಆ ಮ್ಯಾಟ್ನ ಎಳೆದ್ಬಿಡ್ತಿದ್ದ, ಅಷ್ಟು ಶಕ್ತಿಶಾಲಿ. ಅವ್ರೇನು ಮಾಡೋರು ಋಷಿಮುನಿಗಳು? ಪಲ್ಟಿ ಹೊಡಿತಾಯಿದ್ರು, ಬಿದ್ದೋಗ್ತಿದ್ರು. ಅದರಲ್ಲಿ ಕೆಲವರು ಕೋಪ ಮಾಡ್ಕೊತಾ ಇರಲಿಲ್ಲ ಹನುಮಾನ್ ಮೇಲೆ. ಹನುಮಾನ್ ಏನೇ ಅಲ್ಲಿ ತೀಟೆ ಮಾಡಲಿ, ತುಂಟಾಟ ಆಡಲಿ, ಕೆಲವರು ಋಷಿಮುನಿಗಳು ಈತನ ಬುದ್ಧಿ ಗೊತ್ತು, ಹನುಮಾನ್ ಬುದ್ಧಿ ಗೊತ್ತು, ರುದ್ರಾವತಾರ ಅಂತ ಗೊತ್ತು, ಅದಕ್ಕೆ ಯಾರೂ ಏನು ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಒಬ್ಬ ಋಷಿಗೆ ಕೋಪ ಬರುತ್ತೆ, ಅವನೇನು ಮಾಡ್ತಾನೆ? ಶಾಪ ಕೊಟ್ಬಿಡ್ತಾನೆ ಹನುಮಾನ್ಗೆ. ನೀನು ತುಂಬ ತುಂಟಾಟ ಮಾಡ್ತೀಯಾ, ತುಂಬ ಇದು ಮಾಡ್ತೀಯಾ. ಯಾಕೆ ಆತ ಶಾಪ ಕೊಡ್ತಾನಂದ್ರೆ, ಆತನು ಸ್ನಾನ ಮಾಡೋವಾಗ ಆತನ ಬಟ್ಟೆಗಳೇ ಎತ್ಕೊಂಡು ಹೊರಟೋಗಿಬಿಟ್ಟು ಎಲ್ಲ ದೂರ ಬಿಸಾಕ್ಬಿಡ್ತಾನೆ, ಕೊಡೋದಿಲ್ಲ ಋಷಿಮುನಿಗೆ, ಅಂಥ ಕೆಲಸ ಮಾಡ್ತಾನೆ. ಆತ ಜಪ ತಪ ಮಾಡುವಾಗ ಮೇಲಿಂದ ಎಲೆಗಳು ಕಾಯಿಗಳಿಗಿಂತ ತಲೆ ಮೇಲೆ ಹಾಕ್ಬಿಡ್ತಾನೆ. ಅಷ್ಟೇ ಅಲ್ಲ, ಆತನ ಕೂತಿರೋ ಜಾಗ, ಮರ, ಆತನ ಕೂತಿರ್ತಾನಲ್ಲ ಮರ ಕೆಳಗೆ, ಆ ಮರನೇ ತಗೊಂಡೋಗ್ಬಿಟ್ಟು ಕೆಳಗಡೆಯಿಂದ ಭೂಮಿನೇ ಒಂದಷ್ಟು ತಗೊಂಡೋಗ್ಬಿಟ್ಟು ಎಲ್ಲೋ ದೂರ ಇಟ್ಬಿಡ್ತಾನೆ, ಆಕಾಶದಲ್ಲಿ ಇಟ್ಬಿಟ್ಟು ಬಂದುಬಿಡ್ತಾನೆ, ಅಂಥ ಕೆಲಸ ಮಾಡ್ತಾನೆ. ಅದಕ್ಕೆ ಆತನಿಗೆ ಕೋಪ ಬಂದು ಋಷಿ ಶಾಪ ಕೊಟ್ಬಿಡ್ತಾನೆ ಹನುಮಾನ್ಗೆ. ಯಾವ ರೀತಿ ಶಾಪ ಕೊಡ್ತಾನೆ? ನಿನ್ನಲ್ಲಿರೋ ಈ ಶಕ್ತಿಗಳಿಂದ ತಾನೇ ನೀನು ಈ ರೀತಿ ತೀಟ ಕೆಲಸ ಮಾಡ್ತೀಯಾ, ನಿನ್ನಲ್ಲಿ ಅಹಂಕಾರ ಜಾಸ್ತಿ, ನೀನು ದುರಹಂಕಾರಿ ಅಂಥೇಳಿ ಆತನಿಗೆ ಕೋಪ ಬಂದು, ಇನ್ಮೇಲೆ ನಿನ್ನಲ್ಲಿರೋ ಶಕ್ತಿಗಳನ್ನೆಲ್ಲ ನೀನು ಮರ್ತೋಗ್ಬಿಡು, ನಿನಗೆ ಜ್ಞಾಪಕ ಬರದೇ ಹೋಗಲಿ, ಮೆಮೊರಿನೇ ಇಲ್ದಿರ ಆಗ್ಬಿಡಲಿ ಅಂತ ಹೇಳ್ಬಿಡ್ತಾನೆ. ಆವಾಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಆವಾಗ ವಾಯುದೇವ ಬಂದು ಪ್ರತ್ಯಕ್ಷ ಆಗ್ತಾನೆ. ವಾಯುದೇವ ಹನುಮಂತನ ಅಪ್ಪ, ದತ್ತು ತಂದೆ ಆತ ಬರ್ತಾನೆ. ಆಮೇಲೆ ಹನುಮಂತ ತಾಯಿ ತಂದೆ ಗೊತ್ತಾಗುತ್ತೆ, ಸೂರ್ಯ ಭಗವಾನ್ ಗೊತ್ತಾಗುತ್ತೆ, ಎಲ್ಲರಿಗೂ ದೇವತೆಗಳು ಗೊತ್ತಾಗುತ್ತೆ. ಆವಾಗ ಆ ಋಷಿ ಹತ್ರ ಕೇಳ್ಕೊತಾರೆ, ಶಾಪ ಆಗ್ಬಿಟ್ಟಿದೆಯಾ, ಏನಾದರೂ ಮಾಡಿ ಅದನ್ನು ಉಪಸಂಹಾರ ಮಾಡು ಅಂತ. ಆವಾಗ ಋಷಿ ಹೇಳ್ತಾನೆ, ನಾನು ಕೊಟ್ಟ ಶಾಪ ಅದು ಹಂಗೆ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡೋಕ್ಕಾಗಲ್ಲ. ಆದರೆ ಆತನಿಗೆ ಯಾರಾದರೂ ನೆನಪು ಮಾಡಿದ್ರೆ, ನಿನ್ನಲ್ಲಿ ಈ ಶಕ್ತಿ ಇದೆ, ಆ ಶಕ್ತಿ ಇದೆ, ಆಗಿದೆಯಾ, ಹೀಗಿದೆಯಾ, ನೀನು ಮಹಾನ್ ಅಂತ ಯಾರಾದರೂ ಹೇಳಿದ್ರೆ ಆವಾಗ ನೆನಪು ಬರುತ್ತೆ ಅಂತ ಋಷಿ ಪ್ರತಿ ಉಪಸಂಹಾರ ಮಾಡ್ತಾನೆ. ಅದೇ ರೀತಿ ಲಂಕೆಗೆ ಹಾರಬೇಕಲ್ಲ, ಸೀತಾಮಾತೆಯನ್ನು ಹುಡುಕಬೇಕಲ್ಲ, ಆ ಟೈಮಲ್ಲಿ ಯಾರೂ ಲಂಕೆಗೆ ಹಾರೋಕ್ಕಾಗಲ್ಲ, ಅಷ್ಟು ಶಕ್ತಿ ಸಾಮರ್ಥ್ಯ ಯಾರಿಗೂ ಇಲ್ಲ. ಜಾಂಬವಂತನಿಗೆ ವಯಸ್ಸಾಗಿರುತ್ತೆ, ಆತನ ಹಾರೋಕ್ಕಾಗಲ್ಲ. ಅಂಗದ ಇದ್ದಾರೆ ಹುಡುಗರು, ಇನ್ನೂ ಅವರು ಸುಗ್ರೀವ ಇದ್ದಾನೆ, ಆದರೂ ಹಾರ್ತಾನೆ. ಇನ್ನೂ ಕೆಲವರು ಇದ್ದಾರೆ, ಆದರೂ ಕಷ್ಟ. ಆದರೆ ಇದು ಹನುಮಂತನೇ ಸರಿ ಅಂದ್ಬಿಟ್ಟು ಹೋಗಿ ಹನುಮಂತನ ಹತ್ರ ಎಲ್ಲರೂ ಆತನಿಗೆ ನೆನಪು ಮಾಡ್ತಾರೆ. ನೆನಪು, ನಿನ್ನಲ್ಲಿ ಆ ಶಕ್ತಿ ಇದೆ, ನಿನ್ನಲ್ಲಿ ಈ ಶಕ್ತಿ ಇದೆ, ನೀನು ಅಷ್ಟ ಮಹಾಸಿದ್ಧಿಗಳ ಸ್ವರೂಪ, ರುದ್ರಾಂಶ ಸ್ವರೂಪ, ನೀನು ರುದ್ರಾಂಶಾನ್ ಸಂಭೂತ, ಹೀಗೆ ಆತನಲ್ಲಿ ಇರೋದನ್ನು ಎನ್ಕರೇಜ್ ಮಾಡ್ತಾನೆ, ಎಮೋಷ್ನಲ್ ಬರೋಂಗೆ ಮಾಡ್ತಾರೆ, ಎಮೋಷ್ನಲ್. ಆವಾಗ ಆತನಿಗೆ ಎಲ್ಲ ನೆನಪು ಬಂದುಬಿಡ್ತದೆ. ಆವಾಗ ಆರೋದು, ಲಂಕಕ್ಕೆ ಹೋಗೋದು, ಅಲ್ಲೆಲ್ಲ ಸುಟ್ಟಾಕಿ ಬರೋದು, ಇದು ಕತೆ. ಆದರೆ ಇಲ್ಲೇನಪ್ಪ ಅಂದರೆ ಸೂಪರ್ಮ್ಯಾನ್, ಶಕ್ತಿಮಾನ್ ಅಂತ ಆತನಿಗೊಬ್ಬನಿಗೆ ಒಂದು ಒಳ್ಳೆಯ ಹೆಸರಿದೆ. ಆತನಿಗೆ ಯಾಕೆ ಅಷ್ಟು ಶಕ್ತಿಗಳು ಅಂದರೆ, ಆತ ಸೂರ್ಯ ಭಗವಾನನ ಹತ್ರ ಹೋಗ್ತಾನೆ. ಸೂರ್ಯ ಭಗವಾನನೇ ಆರೆಂಜು ಅಂದ್ಬಿಟ್ಟು ತಿನ್ನಲಿಕ್ಕೆ. ಆವಾಗ ಅದನ್ನು ರಾಹು ನೋಡ್ಕೊಬಿಡ್ತಾನೆ, ತಡೀಲಿಕ್ಕೆ ಹೋಗ್ತಾನೆ, ರಾಹುವಿಂದ ಆಗೋದಿಲ್ಲ. ಆಮೇಲೆ ಇಂದ್ರ ಬರ್ತಾನೆ, ಇಂದ್ರ ಬಂದು ವಜ್ರಾಯುಧ ಪ್ರಯೋಗ ಮಾಡ್ತಾನೆ. ಹನುಮಂತನಿಗೆ ಅದು ತಗಲುತ್ತೆ, ಬಡಿಯುತ್ತೆ. ಆತ ಅಲ್ಲಿಂದ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಆಗ ವಾಯುದೇವ ಎತ್ಕೊಂಡೋಗಿ ಗುಹೆಯಲ್ಲಿ ಇಡ್ತಾನೆ, ಒಂದು ಗುಹೆಯಲ್ಲಿ. ಆಗ ವಾಯುದೇವನಿಗೆ ಕೋಪ ಬರುತ್ತೆ, ತನ್ನ ಮಗ ಅಲ್ವಾ ಇಂದ್ರದೇವ ಹೊಡೆದ್ಬಿಟ್ನಲ್ಲ, ಅದಕ್ಕೆ ಇಡೀ ಭೂಮಿನಲ್ಲಿ ಯಾವುದೂ ಉಸಿರಾಟ ಇರಬಾರ್ದು, ಅಗ್ನಿ ಕೆಲಸ ಮಾಡಬಾರ್ದು, ಪಂಚಭೂತಗಳು ಕೆಲಸ ಮಾಡಬಾರ್ದು. ಆ ರೀತಿ ವಾಯು ಏನು ಮಾಡ್ತಾನೆ, ತನ್ನ ಶಕ್ತಿಯನ್ನು ಎಲ್ಲ ಎಳ್ಕೊಬಿಡ್ತಾನೆ. ಆವಾಗ ಪ್ರಾಣಿಗಳಿಗೆ ಉಸಿರಿಲ್ದರಾಗ್ಬಿಡುತ್ತೆ, ಗಾಳಿ ಇಲ್ದರಾಗ್ಬಿಡುತ್ತೆ, ಆಮ್ಲಜನಕ ಇಲ್ದರಾಗ್ಬಿಡುತ್ತೆ, ಅವೆಲ್ಲ ಸಾಯ್ಲಿಕ್ಕೆ ಹೋಗ್ತವೆ. ಆವಾಗ ಇಂದ್ರದೇವ ದೇವತೆಗಳೆಲ್ಲ ಬಂದು ಪ್ರತ್ಯಕ್ಷ ಆಗ್ತಾರೆ. ವಾಯುದೇವನಲ್ಲಿ ಕ್ಷಮೆ ಕೇಳ್ತಾರೆ,
ನಾವು ಬದುಕಿಸ್ಕೊಡ್ತೀವಿ ಹನುಮಂತ ದೇವ್ರನ್ನ, ನೀನೇನು ವೆರಿ ಮಾಡಬೇಡ, ದಯವಿಟ್ಟು ಪ್ರಾಣಿಗಳು ಉಸಿರಾಡಬೇಕು, ನೀನು ಗಾಳಿಯನ್ನು ಬಿಡು, ಆಮ್ಲಜನಕವನ್ನು ಕೊಡು ಅಂತ ಹೇಳ್ತಾರೆ ವಾಯುದೇವನಿಗೆ. ಆವಾಗ ವಾಯುದೇವ ಮತ್ತು ಗಾಳಿ ಎಲ್ಲ ಕೊಡ್ತಾನೆ, ಆಮ್ಲಜನಕ ಕೊಡ್ತಾನೆ. ಆಮೇಲೆ ಎಲ್ಲ ದೇವತೆಗಳು ವರ ಕೊಡ್ತಾರೆ, ಒಂದೊಂದು ವರ, ಒಂದೊಂದು ಆಯುಧ, ಒಂದೊಂದು ಶಕ್ತಿಯನ್ನು ಹನುಮಂತ ದೇವರು ಕೊಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಮಹಾಸರಸ್ವತಿ ಮಹಾಲಕ್ಷ್ಮಿ ಮಹೇಶ್ವರಿ ಹಾಗೂ ಸಚೇಂದ್ರಾದಿ ದೇವತೆಗಳು, ಗಣಪತಿ ಕುಮಾರಸ್ವಾಮಿ ಇತ್ಯಾದಿ ಎಲ್ಲ ದೇವತೆಗಳು ಹನುಮಂತ ದೇವರಿಗೆ ಶಕ್ತಿಗಳನ್ನು ಕೊಡ್ತಾರೆ. ಬರೀ ಚಿಕ್ಕವನಿರೋವಾಗಲೇ, ಬಾಲಕನಾಗಿರೋವಾಗಲೇ, ಆವಾಗಲೇ ಸೂಪರ್ ಮ್ಯಾನ್ ಆಗ್ತಾನೆ, ಶಕ್ತಿಮಾನ್ ಆಗ್ತಾನೆ. ಆದರೆ ಆಮೇಲೆ ಋಷಿ ಆತನಿಗೆ ಶಾಪ ಕೊಡೋದು. ಆಮೇಲೆ ಮತ್ತೆ ನೆನಪಿಗೆ ಬರೋದು ಯಾವಾಗ, ಮತ್ತೆ ಲಂಕಕ್ಕಾರ್ತಾನಲ್ಲ ಅವಾಗ. ಇಷ್ಟು ಶಕ್ತಿ ಸಾಮರ್ಥ್ಯ ಆದ ಪುತ್ರನು ಅಂಜನಾದೇವಿ, ಅಂಜನಾದೇವಿ ಅಂತಾರೆ, ಕೇಸರಿ ರಾಜ್ ಅಂತಾರೆ. ಕೇಸರಿ ರಾಜ್ ಅಂಜನಾದೇವಿ ದಂಪತಿಗಳಿವರು, ರಾಜರು, ಒಂದು ಕಾಡಿಗೆ ರಾಜರಿವರು. ಅವ್ರಿಗೆ ಮಗನಾಗಿ ಹುಟ್ಟಬೇಕಾದ್ರೆ ರುದ್ರಾವತಾರಿ ಅಲ್ಲಿ ಅವರು ಎಷ್ಟು ತಪಸ್ಸು ಮಾಡಿರಬೇಕು ಅಲ್ವಾ. ಪಂಚಭೂತಗಳ ಒಂದು ಶಕ್ತಿಯನ್ನು ಅವರು ಪಡೆದಿರ್ತಾರೆ, ಅವರು ಕೂಡ ಅಂಜನಾದೇವಿ. ಗೊತ್ತಾಯ್ತಲ್ಲ. ಮಕ್ಕಳಿಲ್ಲದ ಕಾರಣ ಶಿವನನ್ನು ಕುರಿತು ತಪಸ್ಸು ಮಾಡ್ತಾಳೆ. ಯಾವ ರೀತಿ? ಸಾಕಷ್ಟು ಕಾಲ ಗ್ರಹಣ ಹಿಡಿದಾಗ, ಅಮಾವಾಸ್ಯೆ ಇರುವಾಗ, ಪೌರ್ಣಮಿ ಇರುವಾಗ, ಭಾನುವಾರ ಇತ್ಯಾದಿ, ಮಂಗಳವಾರ ಇತ್ಯಾದಿ ನೀರಿನಲ್ಲಿ ಕುಳಿತು ಇಬ್ಬರು ಕೇಸರಿರಾಜ್ ಅಂಜನಾದೇವಿ ನೀರಿನಲ್ಲಿ ಕುಳಿತು ತಪಸ್ಸು ಮಾಡ್ತಾರೆ ಸಾಕಷ್ಟು ಕಾಲಮಾನ. ಹಂಗಂತ ಕೂತ್ಕೊಂಡೇ ನೀರಲ್ಲಿ ಇದ್ಬಿಡೋದಲ್ಲ ಇಲ್ಲಿವರೆಗೂ. ಅಂದರೆ ತಲೆ ಮಾತ್ರ ಈಚೆ ಇರುತ್ತೆ, ಉಳ್ದಂತೆಲ್ಲ ಇಲ್ಲಿ ಮುಳುಗೋಗಿರ್ತಾರೆ. ಚಳಿ ಭಾಳ ಚಳಿ ಇರುತ್ತೆ, ಅಂಥ ಚಳಿನಲ್ಲಿ ಅವರು ತಪಸ್ಸು ಸಾಧನೆ ಮಾಡ್ತಾರೆ ಸುಮಾರು. ಹಂಗಂತ ಕೂತ್ಕೊಂಡೇ ಇದ್ಬಿಡೋದಲ್ಲ. ನೀವು ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಆ ರೀತಿ ಅಲ್ಲ ರೀ. ಬೆಳಗ್ಗೆ ಚಳಿನಲ್ಲಿ ಹೋಗೋ 1 ಅವರ್ 2 ಅವರ್ ಕೂತ್ಕೊಳ್ಳೋದು, ಆಮೇಲೆ ಅವ್ರ ಪಾಡ್ಗೆ ಅವ್ರು ಬರೋದು, ಸ್ನಾನಗಿನ ಆಗೋಗಿರ್ತದೆ. ಆಮೇಲೆ ತಿಂಡಿ ಎಲ್ಲ ತಿಂತಾರೆ, ಎಲ್ಲ ಮಾಡೋದು. ಆಮೇಲೆ ಮತ್ತೆ ನೀರಿನೆಲ್ಲ ಕೂತ್ಕೊಳ್ಳೋದು, ಮತ್ತೆ 1 ಅವರ್ 2 ಅವರ್ ತಪಸ್ಸು ಮಾಡೋದು, ಮತ್ತೆ ಈಚೆ ಬರೋದು, ಮತ್ತೆ ಊಟ ಮಾಡೋದು, ಮತ್ತೆ ನೀರಿನಲ್ಲಿ ಕೊಡೋದು. ಹಿಂಗೆ ತಪಸ್ಸು ಮಾಡ್ತಾನೆ ಇರೋದು ನೀರಿನಲ್ಲಿ. ಎಷ್ಟು ದಿನ? 1-3 ತಿಂಗಳು. ಯಾವಾಗ? ಕಾರ್ತಿಕ ಮಾಸ ಅಂದರೆ ನವಂಬರು, ಡಿಸೆಂಬರು, ಅಕ್ಟೋಬರ್ನಲ್ಲಿ ಭಾಳ ಚಳಿ ಇರುತ್ತಲ್ಲ ಅವಾಗ, ಕಾರ್ತಿಕ ಮಾಸದಲ್ಲೆಲ್ಲ ಅಲ್ವಾ. ಧನುರ್ಮಾಸ ಇತ್ಯಾದಿ, ಹೌದಾ ಇಲ್ವಾ? ಪುಷ್ಯಮಾಸ ಅಂತಿರಲ್ಲ ಅವಾಗ. ಆಮೇಲೆ ಅಗ್ನಿ ಬೇಸಿಗೆನಲ್ಲಿ ಯಾವಾಗ? ಫೆಬ್ರವರಿ, ಮಾರ್ಚ್, ಏಪ್ರಿಲ್ಲು, ಮೇ, ಜೂನ್ನಲ್ಲಿ ಫುಲ್ಲು ಬಿಸಿಲಿರುತ್ತೆ. ಆವಾಗ ಸುತ್ತಲೂ ಬೆಂಕಿ ಹಾಕ್ಕೊಂಡು ಅಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡು ಇವರು ತಪಸ್ಸು, ಭಗವಂತನನ್ನು ಆರಾಧಿಸೋದು. 1 ಅವರ್ 2 ಅವರ್ ಅಷ್ಟೇ. ಮತ್ತೆ ತಿಂಡಿ ಕಾಫಿ, ಮತ್ತು ಊಟ. ಆ ರೀತಿ. ಅವಾಗ ಕಾಫಿ ಟೀ ಇಲ್ಲ, ಬರೀ ಹಾಲ್ಗೆಲ್ಲ ಕುಡ್ಕೊಳ್ತಾಯಿದ್ರು. ಓಕೆನಾ? ಆ ರೀತಿಯೇ ತಪಸ್ಸು ಮಾಡೋದು. ನೀವು ಕೂಡ ಆ ರೀತಿ ಮಾಡ್ಕೋಬೋದು. ಬೇಸಿಗೆನಲ್ಲೇ ಫ್ಯಾನ್ ಯೂಸ್ ಮಾಡಬಾರ್ದು, AC ಯೂಸ್ ಮಾಡಬಾರ್ದು. ಬಿಸಿನಲ್ಲಿ ಭಗವಂತನ ಧ್ಯಾನ ಮಾಡೋದು, ಬಿಸಿನಲ್ಲಿ ಮಲಗೋದು, ಬಿಸಿನಲ್ಲಿ ಓಡಾಡೋದು. ಅದು ಚಳಿಗಾಲದಲ್ಲಿ ಬಿಸಿನೀರು ಸ್ನಾನ ಮಾಡಬಾರ್ದು, ತಣ್ಣೀರು ಸ್ನಾನನೇ ಮಾಡಬೇಕು. ಅದು ಈಗ ಅಯ್ಯಪ್ಪ ಸ್ವಾಮಿ, ಓಂ ಶಕ್ತಿ ಇವರೆಲ್ಲ ಮಾಡ್ತಾರಲ್ಲ, ತಣ್ಣೀರು ಸ್ನಾನ ಮಾಡಬೇಕು. ಗೊತ್ತಾಯ್ತಲ್ಲ. ಮಾಂಸಾಹಾರ ಸೇವನೆ ಮಾಡಬಾರ್ದು, ಮದ್ಯ ಮಾಂಸಾಹಾರ, ಕೆಟ್ಟ ಅಭ್ಯಾಸ ಇರಬಾರ್ದು, ವ್ಯಭಿಚಾರ ಅವೆಲ್ಲ ಇರಬಾರ್ದು, ಕಳ್ತನ ಮೋಸ ವಂಚನೆ ಇರಬಾರ್ದು, ಒಳ್ಳೆ ಥರ ಇರಬೇಕು. ಈ ರೀತಿ ಮಳೆಗಾಲದಲ್ಲಿ ಆಚೆ ಕಡೆ ಕೂತ್ಕೊಂಡೆ ಮರಗಳ ಕೆಳಗೆಲ್ಲ ಧ್ಯಾನ ತಪಸ್ಸು ಮಾಡಬೇಕು. ಚಳಿಗಾಲದಲ್ಲಿ ನೀರಿನಲ್ಲಿ ಕೂತ್ಕೊಡ್ಬೇಕು. ಬೇಸಿಗೆ ಕಾಲದಲ್ಲಿ ಸುತ್ತಲೂ ಬೆಂಕಿ ಹಾಕ್ಕೊಂಡು ತಪಸ್ಸು ಸಾಧನೆ ಮಾಡಬೇಕು. ಆಮೇಲೆ ಮಲ್ಕೊಂಡ್ರೆ ನಿದ್ದೆ ಮಾಡುವಾಗ ತೆಳುವಾಗಿರೋ ಬಟ್ಟೆ ಹೊತ್ಕೋಬೇಕು. ಒಳ್ಳೆ ಕಂಬಳಿ ಹೊತ್ಕೊಳ್ಳೋದಲ್ಲ, ಆರಾಮಾಗಿ ಬೆಚ್ಚಗೆ ಮಲಗೋದಲ್ಲ. ಕೆಳಗಡೆ ಚಾಪೆ ಗೀಪೆ ಅಥವಾ ತೆಳುವಾಗಿರೋ ಬಟ್ಟೆ ಹಾಕೋಬೇಕು. ಅರ್ಥ ಆಯ್ತಲ್ಲ. 1 ಸಾರಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಕನಿಷ್ಠ 108 ಸಾರಿ ಧ್ಯಾನ ಮಾಡಬೇಕು. 1 ಸಾರಿ ನೀರಿನಲ್ಲಿ ಇಲ್ಲಿವರೆಗೂ ಕೂತ್ಕೊಂಡ್ರೆ 108 ಸಾರಿ ಹೇಳ್ಕೋಬೇಕು ಕನಿಷ್ಠ. ಆಮೇಲೆ ಈಚೆ ಬರಬೇಕು. ಸುತ್ತಲೂ ಬೆಂಕಿ ಹಾಕ್ಕೊಂಡು ಕೂತ್ಕೊಳ್ತೀವಿ, ಕನಿಷ್ಠ ಒಂದು 5-10 ನಿಮಿಷ ಕೂತ್ಕೋಬೇಕು. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. 1 ವಾರ ಇಷ್ಟು, 1 ವಾರ 2 ನಿಮಿಷ, ಆಮೇಲೆ ಇನ್ನೊಂದು ವಾರ 5 ನಿಮಿಷ, ಆಮೇಲೆ ಇನ್ನೊಂದು ವಾರ 15 ನಿಮಿಷ, ಇನ್ನೊಂದು ವಾರ ಅರ್ಧ ಗಂಟೆ ಈ ರೀತಿ ಕೂತ್ಕೊಳ್ಳೋದು. ಟೈಮಿಂಗ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಆವಾಗ ನಿಮ್ಗೆ ತಪಸ್ಸು ಸಾಧನೆ ಒಲಿಯುತ್ತೆ, ನಿಮ್ಗೆ ಹೆಚ್ಚಾಗಿ ಶಕ್ತಿ ಸಾಮರ್ಥ್ಯ ಒಲಿಯುತ್ತೆ. ಆವಾಗ ಸಿದ್ಧಿ ಆಗುತ್ತೆ. ಆ ಭಗವಂತ ನೀವು ಯಾವ ದೈವವನ್ನು ಕುರಿತು ತಪಸ್ಸು ಮಾಡ್ತೀರಿ ಆ ದೈವ ಬರ್ತಾನೆ. ನೀವು ಅವ್ರ ಹತ್ರ ವರ ಕೇಳ್ಕೊಳ್ಳಿ, ಮಹಾಸಿದ್ಧಿಗಳು ಬೇಕು ಅಂತ. ಅಂದರೆ 8 ಸಿದ್ಧಿಗಳು. ಏನೇನು? ನಿಮ್ಮಲ್ಲೇ ನೀವು ಅಗ್ನಿಯನ್ನು ಬೇಕಾದ್ರೆ ಸೃಷ್ಟಿ ಮಾಡ್ತೀರಾ, ಅದೇ ಅಗ್ನಿ ಒಳಗೆ ಹೋಗಿ ನೀವು ಕೂತ್ಕೊಂಡ್ರೆ ನಿಮ್ಮನ್ನು ಸುಡೋದಿಲ್ಲ. ಪ್ರಳಯ ಆಗಲಿ, ಸುನಾಮಿ ಆಗಲಿ, ಏನೇ ಆಗಲಿ, ನೀರಿನಲ್ಲಿ ನೀವು ಒಳಗಡೆ ಕೂತ್ಕೊಂಡ್ರೂ ಕೂಡ ಉಸಿರಾಡ್ತೀರ, ನಿಮ್ಗೆ ಉಸಿರಿರುತ್ತೆ. ಒಳಗಡೆ ನೀರು ಒಳಗಡೆ ಕೂತ್ಕೊಬಿಟ್ರು ಕೂಡ ಆ ಸಾಮರ್ಥ್ಯ ನಿಮಗಿರುತ್ತೆ. ಬೆಂಕಿ ಒಳಗೆ ಇದ್ದರೂ ಕೂಡ ನಿಮಗೆ ಬೆಂಕಿನಲ್ಲಿ ಬಿಸಾಕಿದ್ರು ಕೂಡ ನಿಮಗೆ ಸುಡಲ್ಲ. ನಿಮ್ಗೆ ಯಾರೇ ಚಾಕುನಲ್ಲಿ ಕತ್ತಿನಲ್ಲಿ ಹೊಡೆದ್ರು ಕೂಡ ನಿಮಗೇನೂ ಆಗಲ್ಲ. ಅದು ಅಷ್ಟಮಹಾಸಿದ್ಧಿಗಳು. ನೀವು ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬೋದು, ಎಷ್ಟು ದಪ್ಪ ಬೇಕಾದರೂ ಬೆಳಿಬೋದು, ಎಷ್ಟು ಎತ್ತರಕ್ಕಾದರೂ ಬೆಳಿಬೋದು, ಹಾಗೆ ಎಷ್ಟು ಚಿಕ್ಕದಾಗಾದರೂ ಬರ್ಬೋದು ನೀವು. ಇದು ಒಂದು ಸಿದ್ಧಿ. ಹಾಗೆ ನೀವು ಹೆಣ್ಣು ಆಗ್ಬೋದು, ಗಂಡು ಆಗ್ಬೋದು, ಇನ್ನೇನೂ ಆಗ್ಬೋದು.
ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ತಿಗಣೆ ಆಗ್ಬೋದು, ಸೊಳ್ಳೆ ಆಗ್ಬೋದು, ಗಿಳಿ ಆಗ್ಬೋದು, ಪಾರಿವಾಳ ಆಗ್ಬೋದು, ಗೂಬೆ ಆಗ್ಬೋದು, ಕರಡು ಆಗ್ಬೋದು, ಕಾಗೆ ಆಗ್ಬೋದು, ಯಾವ ಪ್ರಾಣಿ ಆದರೂ, ಕುದುರೆ ಆಗ್ಬೋದು, ಕತ್ತೆ ಆಗ್ಬೋದು, ನಾಯಿ ಆಗ್ಬೋದು, ಹಂದಿ ಆಗ್ಬೋದು, ಏನಾದರೂ ಹಾಕ್ಕೊಳ್ಳಿ ನೀವು. ನಾವೆಲ್ಲ ಹಾಕ್ಕೊಳ್ಳಿ, ಇನ್ನೊಂದು ಹಾಕ್ಕೊಳ್ಳಿ, ಕೂರ್ಮ ಹಾಕ್ಕೊಳ್ಳಿ, ಇನ್ನೊಂದು ಹಾಕ್ಕೊಳ್ಳಿ, ಆ ಶಕ್ತಿ ಸಾಮರ್ಥ್ಯ ಇರುತ್ತೆ. ಸರ್ಪ ಕೂಡ ಆಗ್ಬೋದು. ನೀವು ಕೇಳಿದ್ರೆ ನಾಗದೇವತೆಗಳು ಏನು ಬೇಕಾದ್ರೂ ಮಾಡ್ತವೆ. ಅದಕ್ಕೆ ಅವಿಗೆ ಅಷ್ಟ ಮಹಾಸಿದ್ಧಿಗಳಿರುತ್ತೆ ನಾಗದೇವತೆಗಳಿಗೆ. ನಾಗದೇವತೆಗಳು ಅಷ್ಟ ಮಹಾಸಿದ್ಧಿಗಳ ಸ್ವರೂಪರು. ಅದಕ್ಕೆ ಅವ್ರಿಗೆ ಅಷ್ಟು ಸಾಮರ್ಥ್ಯ ಇರುತ್ತೆ. ಅದಕ್ಕೆ ಕುಂಡಲಿನಿ ಸಾಧನೆ, ಮೂಲಾಧಾರದಿಂದ ಸ್ವಾಧಿಷ್ಠಾನ, ಮಣಿಪುರ, ಅನಾಹುತ, ವಿಶುದ್ಧಿ, ಆಗ್ನ, ಸಹಸ್ರಾರ, ಈ ಚಕ್ರಗಳಲ್ಲಿ ಒಂದಷ್ಟು ಸಾಧನೆ ಮಾಡ್ಕೋಬೇಕು ನಾವು. ತರಬೇತಿ ಪಡೆದು ಶಕ್ತಿ ಸಾಧನೆ ಮಾಡಿ ಒಂದಷ್ಟು ಶಕ್ತಿಯನ್ನು ಮಾಡಿಕೊಂಡ್ರೆ ಅಷ್ಟಮಹಾಸಿದ್ಧಿಗಳು ನಿಮಗೆ ಬಹಳ ಸುಲಭವಾಗಿ ಒಲಿತವೆ. ಶಾಕಿನಿ, ಡಾಕಿನಿ, ಹಾಕಿನಿ, ಕಾಕಿನಿ, ಚಾಮುಂಡ, ಗಂಗೆ, ದುರ್ಗೆ, ಭ್ರಮರಾಂಬ, ಶಾಕಂಬರಿ, ಕೂಷ್ಮಾಂಡ ಇತ್ಯಾದಿ ಇತ್ಯಾದಿ ನವಶಕ್ತಿಗಳು ನಿಮ್ಗೆ ಒಲಿತಾರೆ. ನಾಗಮಾತೆ, ರೇಣುಕಾದೇವಿ, ಎಲ್ಲಮ್ಮ, ಸತ್ಯಮ್ಮ, ಸಂಕಲಮ್ಮ, ಮಾರಮ್ಮ, ಗಂಗಮ್ಮ, ಈ ಎಲ್ಲ ದೇವತೆಗಳು ನಿಮ್ಗೆ ಒಲಿತಾರೆ. ನವಶಕ್ತಿಗಳು ಒಲಿತಾರೆ. ಅಷ್ಟದಿಕ್ಪಾಲಕರು ಕುಬೇರ, ಅಶ್ವಿನಿ ಕುಮಾರ, ಧನ್ವಂತರಿ, ಯಮಧರ್ಮ, ವರುಣ, ವಾಯು, ಅಗ್ನಿ, ಕುಬೇರ ಇತ್ಯಾದಿ. ಹಾಗೆ ನವಗ್ರಹ ದೇವತೆಗಳು, ಸ್ವರ್ಗದಲ್ಲಿ ಕೆಲವು ಸಾಕಷ್ಟು ದೇವತೆಗಳ ಶಕ್ತಿ ನಿಮ್ಗೆ ಒಲಿಯುತ್ತೆ. ಇದು ಅಷ್ಟಮಹಾಸಿದ್ಧಿಗಳು ಪಡಿತಕ್ಕಂಥ ಒಂದು ವಿಧಾನ. ಇದಕ್ಕೆ ಗ್ರಹಣ ಕಾಲ, ಭಾನುವಾರ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲವನ್ನೂ ನೀವು ಉಪಯೋಗಿಸ್ಕೋಬೇಕು, ಸದುಪಯೋಗ ಪಡಿಸ್ಕೊಬೇಕು. ಈ ಕಾಲಮಾನಗಳನ್ನು, ಸುಖಭೋಗಗಳನ್ನು ಆದಷ್ಟು ತ್ಯಾಗ ಮಾಡಬೇಕು. ಭಾಳ ಮಿತವಾಗಿ ತಿನ್ನಿರಿ, ಟಿಫನ್ ಮಾಡಿರಿ, ಊಟ ಮಾಡಿರಿ, ನಿದ್ದೆ ಮಾಡಿರಿ, ಎಲ್ಲ ಇರುತ್ತೆ, ಮಾಡ್ಕೊಳ್ಳಿ. ಕೂತ್ಕೊಬಿಡೋದಲ್ಲ, ಸಿನಿಮಾನಲ್ಲಿ ತೋರಿಸ್ತಾರಲ್ಲ ಹಂಗೆ, ಅದೆಲ್ಲ ತಪಸ್ಸಂದರೆ. ನೀವು ತಿಂಡಿ ತಿನ್ನಿರಿ, ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿ, ಆದಷ್ಟು ತಿಂಡಿ ತಿನ್ನಿ. ಆದರೆ ಹಗಲು ರಾತ್ರಿ ನೀವು ಯಾವಾಗ ಎಚ್ಚರಿಕೆ ಆಗ್ತದೆ, ರಾತ್ರಿ ಟೈಮ್ ಅವಾಗ ಎದ್ದು ಕೂತ್ಕೋಬೇಕು, ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು. ಒಂದು ಅರ್ಧ ಅವರು ಅಷ್ಟೇ, ಜಾಸ್ತಿ ಇಲ್ಲ. ಇದರಿಂದ ನಿಮಗೆ ಒಳ್ಳೆಯ ಶಕ್ತಿ ಸಾಮರ್ಥ್ಯ ಬರುತ್ತೆ. ಭಗವಂತ ಪ್ರತ್ಯಕ್ಷ ಆಗ್ತಾನೆ, ವರ ಕೊಡ್ತಾರೆ, ಸಿದ್ಧಿಗಳು ಬರುತ್ತೆ. ಆದಿಶಕ್ತಿ ಪರಾಶಕ್ತಿ ಪ್ರತ್ಯಕ್ಷ ಆಗ್ತಾಳೆ. ಶಿವ ಪಾರ್ವತಿ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಆ ಬ್ರಹ್ಮ, ಸರಸ್ವತಿ, ಇವರ ಸಚಂದ್ರ ದೇವತೆಗಳು, ಗುರುಗಳು ನಿಮಗೆ ಶಕ್ತಿ ಸಾಮರ್ಥ್ಯ ಕೊಡ್ತಾರೆ ಪ್ರತ್ಯಕ್ಷ ಆಗಿ. ವರ ಕೇಳ್ಕೊಳ್ಳಿ, ಸಿದ್ಧಿ ಮಾಡ್ಕೊಳ್ಳಿ. ಅದರಲ್ಲೂ ಕಲಿಯುಗದಲ್ಲಿ ಬಹಳ ಸುಲಭ ರೀ. ಇವಾಗ ಕಲಿಯುಗದಲ್ಲಿ ನೀವು 15 ನಿಮಿಷ ಧ್ಯಾನ ತಪಸ್ಸು ಮಾಡಿಬಿಟ್ರೆ ಅದು ಎಷ್ಟಕ್ಕೆ ಸಮಾನ ಗೊತ್ತಾ? ಆವಾಗ 100,000 ವರ್ಷ ತಪಸ್ಸು ಮಾಡ್ತಾರಲ್ಲ, ಅಷ್ಟಕ್ಕೆ ಸಮಾನ. ಇವಾಗ ಕಲಿಯುಗದಲ್ಲಿ ಕೇವಲ ನೀವು 15 ನಿಮಿಷ ತಪಸ್ಸು ಮಾಡಿದ್ರೆ ಸಾಕು. ಯಾಕಪ್ಪ ಅಂದರೆ ಇಲ್ಲಿ ಸುತ್ತಲೂ ಗೊಂದಲ ಇದೆ, ಬರೀ ಗೊಂದಲ, ವಿಕೃತ. ನಾನು ಹೇಳಿದ್ನಲ್ಲ, ಮಂಗ ಚೇಷ್ಟೆ, ಆ ರೀತಿ ಸುತ್ತಲೂ ಇರೋ ಜನ. ಈಗ ಸುತ್ತಲೂ ಇರೋ ವ್ಯವಹಾರಗಳು ಬರೀ ಡೂಪ್ಲಿಕೇಟು, ಲೋಕಲ್ಲು. ಇದರ ಮಧ್ಯ ನಾವೇನಾದರೂ ಒರಿಜಿನಾಲ್ಟಿಯಾಗಿ ಹೋದರೆ ಬರೀ 15 ನಿಮಿಷ 1 ಅವರ್ಗೆ ನಮಗೆ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಬರುತ್ತೆ. ಯಾಕಂದರೆ ಇಡೀ ಬರೀ ಇಲ್ಲಿ ಲೋಕಲ್ ಆಗಿದೆ ಜಗತ್ತು, ನಾವು ಒರಿಜಿನಾಲಿಟಿಯಾಗಿ ಹೋಗ್ತೀವಿ. ಅದಕ್ಕೆ ನಮಗೆ ಭಾಳ ಬೇಗನೆ ಸಪೋರ್ಟ್ ಮಾಡ್ತಾರೆ ದೇವತೆಗಳು, ಶಕ್ತಿಗಳು. ಅದಕ್ಕೆ ಪ್ರಯತ್ನ ಪಡಿ. ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ತಗೊಳ್ಳಿ, ಅರ್ಥ ಆಯ್ತಲ್ಲ? ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ತಗೊಂಡು ಸಾಧನೆ ಮಾಡಿ, ಪ್ರಯತ್ನ ಪಡಿ. ತಪಸ್ ಸಾಧನೆ, ಯೋಗ ಸಾಧನೆ, ಕುಂಡಲಿನಿ ಸಾಧನೆ, ಯಂತ್ರ ತಂತ್ರ ಮಂತ್ರಗಳು ಇವೆಲ್ಲ ಮಾಡಿ. ಸ್ಮಶಾನದಲ್ಲಿ ಕೆಲವು ಕೂತು ಮಾಡಬೇಕಾಗುತ್ತೆ, ಹಳೆಯ ದೇವಸ್ಥಾನಗಳಲ್ಲಿ, ಗುಹೆಗಳಲ್ಲಿ, ಮರದ ಕೆಳಗೆ, ನೀರಿನಲ್ಲಿ ಇತ್ಯಾದಿ. ಅಥವಾ ನಿಮ್ಮ ಮನೆಯಲ್ಲಿ ಬೆಡ್ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಯಾರೂ ಇಲ್ಲದೆ ಇದ್ದರೆ ಮಾಡಬೇಕು. ಗೊತ್ತಾಯ್ತಲ್ಲ? ಒಲೆಯುತ್ತೆ ಶಕ್ತಿ, ಯಾಕೆ ಒಲೆಯಲ್ಲ? ನಾವೇನೇನೋ ಸಾಧಿಸಿರಲ್ವ ಜೀವನದಲ್ಲಿ. ಈಗ ಒಬ್ಬ ಪೊಲೀಸ್ ಇರ್ತಾನೆ, ಪೊಲೀಸ್ ಆಗಿಲ್ವಾ? ಒಬ್ಬ ಟೀಚರ್ ಇರ್ತಾನೆ, ಟೀಚರ್ ಆಗಲಿಲ್ವಾ? ಕಂಡಕ್ಟರ್ ಇರ್ತಾನೆ, ಕಂಡಕ್ಟರ್ ಆಗಲಿಲ್ವಾ? ಡ್ರೈವರ್ ಇರ್ತಾನೆ, ಡ್ರೈವರ್ ಆಗಲಿಲ್ಲ. ಇಂಜಿನಿಯರ್ ಇರ್ತಾನೆ, ಇಂಜಿನಿಯರ್ ಆಗಲಿಲ್ವಾ? ಹೋಟ್ಲಲ್ಲೇ ವ್ಯಾಪಾರ ಅಡುಗೆ ಮಾಡೋರು ಅಡುಗೆ ಮಾಡಲಿಲ್ವಾ ಭಟ್ರು? ಯಾಕೆ? ಕಷ್ಟಪಟ್ಟು ಕಲ್ತಿದ್ದಾರೆ. ಹಾಗೆ ನೀವು ತಪಸ್ಸಾಧನೆಯಲ್ಲಿ ಒಂದು ನಂಬಿಕೆ ಇಡಬೇಕು, ಕಷ್ಟಪಟ್ಟು ಕಲಿಬೇಕು, ಸಾಧನೆ ಮಾಡಬೇಕು, ಅವಾಗ ಒಳ್ಳೆಯದಾಗುತ್ತಲ್ವ. ನಾವು ಕಲಿಯೋಲ್ಲ, ಮಾಡಲ್ಲ, ಸುಮ್ಮನೆ 5 ನಿಮಿಷ ಕೂತ್ಬಿಟ್ಟು 2 ನಿಮಿಷ ಕೂತ್ಬಿಟ್ಟು ಆಗಲಿಲ್ಲ, ಮಾಡಲಿಲ್ಲ, ದೇವ್ರು ಬರಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅಂದರೆ ಕಷ್ಟಪಡ್ಬೇಕು ರೀ. ಈಗ ಒಲಿಂಪಿಕ್ ಗೇಮ್ಸು, ವಾಲಿಬಾಲು, ಸ್ವಿಮ್ಮಿಂಗು, ಇನ್ನೊಂದು ಮತ್ತೊಂದು ಅವರೆಲ್ಲ ಪ್ಲೇಯರ್ಸ್ ಇರ್ತಾರಲ್ಲ, ಅವರು ಕಷ್ಟಪಟ್ಟು ತಾನೇ ಟ್ರೈನಿಂಗ್ ಮಾಡಿ ಆಮೇಲೆ ತಾನೇ ಅವರು ವಿನ್ ಆಗೋದು. ಎಷ್ಟೋ ಏಳು ಬೀಳುಗಳಿರ್ತದೆ. ಒಂದು ಸಿನಿಮಾ ಆ್ಯಕ್ಟ್ರ್ ಆಗಬೇಕಾಗಲಿ, ಒಬ್ಬ ಪೊಲೀಸ್ ಆಗಬೇಕಾಗಲಿ, ಒಂದು ಒಲಿಂಪಿಕ್ ಗೇಮ್ ಪ್ಲೇಯರ್ ಆಗಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಾಗಲಿ ಅಲ್ವಾ? ಯೋಚನೆ ಮಾಡಿ. ಒಂದು ಡ್ಯಾನ್ಸರ್ ಆಗಬೇಕಾಗಲಿ, ಸಿಂಗರ್ ಆಗಬೇಕಾಗಲಿ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಬೇಕಾಗಲಿ, ಒಬ್ಬ ಅಡುಗೆ ಭಟ್ರು ಆಗಬೇಕಾಗಲಿ, ಒಬ್ಬ ಡ್ರೈವರ್ ಆಗಬೇಕಾಗಲಿ, ಅಲ್ಲೇನ್ರಿ ಒಬ್ಬ ರೈತರು ಕೂಡ ಆಗಬೇಕಾದ್ರೂ ಎಷ್ಟೋ ಅನುಭವ ಇರಬೇಕಲ್ವ. ಅದಕ್ಕೆ ಗುರುಗಳ ಹತ್ರ ಕಲಿಬೇಕು. ನೀವು ಪ್ರಯತ್ನ ಪಡಬೇಕು, ನಿಮ್ಮಲ್ಲೂ ಶ್ರದ್ಧೆ ಇರಬೇಕು, ಶ್ರಮ ಇರಬೇಕು. ನಿಮ್ಮ ಹಿಂದೆ ಶ್ರಮ ಇದ್ದರೆ, ಶ್ರದ್ಧೆ ಇದ್ದರೆ
ಖಂಡಿತ ನಿಮ್ಗೆ ಫಲ ತಂದುಕೊಡುತ್ತೆ, ಯಾವತ್ತೂ ವೇಸ್ಟ್ ಆಗೋಲ್ಲ. ಈ ಜನ್ಮ ವ್ಯರ್ಥ ಆದರೂ ಪರವಾಗಿಲ್ಲ ರೀ, ಯಾವುದೋ ಒಂದು ಜನ್ಮಕ್ಕೆ ನೀವು ಸಕ್ಸಸ್ ಆಗೇ ಆಗ್ತೀರ, ಯಾವುದೇ ಡೌಟ್ ಇಲ್ಲ. ಕಷ್ಟಪಡ್ರಿ, ಖಂಡಿತ ಒಳ್ಳೆಯದಾಗುತ್ತೆ. ದೈವಕ್ಕಿಂತ ಮಿಗಿಲಾದ ಈ ಜಗತ್ತಿನಲ್ಲಿ ಯಾವುದಿದೆ ನೀವು ಹೇಳಿ ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದಿದೆ? ದೈವಕ್ಕಿಂತ ಮಿಗಿಲಾದ ಆಸ್ತಿ ಪಾಸ್ತಿ ಶಕ್ತಿ ಯಾವುದಿದೆ? ಶಾಂತಿ, ಆರೋಗ್ಯ, ಮನಃಶಾಂತಿ, ಮುಕ್ತಿ, ಜೀವನ್ಮುಕ್ತಿ, ಸುಖ, ಸಂತೋಷ, ರಕ್ಷಣೆ ಆ ದೈವದಿಂದ ಸಿಗುತ್ತಲ್ವ. ಅದಕ್ಕೆ ಓಂ ಶ್ರೀ ಹಿತೈಷಿ ಗುರು ಮಾತಾಪಿತಾ ದೇವತಾ ಪೂರ್ವಜ ಹಿತೈಷಿ ಬಂಧು ಮಿತ್ರ ಶಕ್ತಿಗೆ ನಾವು ಶರಣಾಗತರಾಗಿರ್ಬೇಕು ಅಲ್ವಾ. ಯೋಚನೆ ಮಾಡಿ. ಓಕೆ ಅವರೇ, ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋ ನೋಡಿ. ಧ್ಯಾನ, ಜಪ, ತಪ ಇತ್ಯಾದಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಹಿಂದಿಂದು ನಾನು ಹಾಕಿರೋ ವೀಡಿಯೋಗಳು ಬರುತ್ತೆ. ಏನು ಹಾಕಬೇಕು? ಧ್ಯಾನ, ಜಪ, ತಪ ಈ ರೀತಿ ಹಾಕಿ, ಸಿದ್ಧಿ, ಯಂತ್ರ, ತಂತ್ರ, ಮಂತ್ರ ಈ ರೀತಿ ನೀವು ಸರ್ಚ್ ಮಾಡಿದಾಗ ನನ್ನ ವೀಡಿಯೋಗಳು ಬರುತ್ತೆ. ಅಥವಾ ಸಪ್ತ ಚಕ್ರಗಳೆಲ್ಲ ಕುಂಡಲಿನಿ ಶಕ್ತಿ, ಕುಂಡಲಿನಿ ಯೋಗ ಸಾಧನೆ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ನನ್ನ ವೀಡಿಯೋಗಳು ಸಿಗುತ್ತೆ. ನಿಮಗೆ ಯೂಟ್ಯೂಬಲ್ಲಿ ನೋಡ್ಬೋದು, ಗೊತ್ತಾಯ್ತಲ್ಲ. ಗೂಗಲಲ್ಲೂ ಅಷ್ಟೇ ಸರ್ಚ್ ಮಾಡೋದು ಸಿಗುತ್ತೆ. ನೋಡಿ ಹಿಂದಿನ ವೀಡಿಯೋಗಳು, ಹಾಗೆ ಮುಂದಿನ ವೀಡಿಯೋ ನೋಡಿ ಸಾಧನೆ ಮಾಡಿ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡಿ ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಹಾಕೊಳ್ಳಿ. ಆನ್ಲೈನ್ ಕ್ಲಾಸಸ್ ಇರುತ್ತಿಲ್ಲ, ಸೇರ್ಕೋಬೋದು. ಕಾಲ್ ಮಾಡಿ, ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿ, ಓಕೆನಾ. ನಿಮ್ಗೆ ಒಳ್ಳೇದಾಗಲಿ. ಯಾರು ಒಳ್ಳೆಯದೋ ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತ್, ಓಂ ಶಾಂತ್, ಓಂ ಶಾಂತ್, ಓಂ ಶಾಂತ್.